ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಪೊಲೈಟ್ ಶೆಫ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಹೇಗೆ ಸುಲಭವಾಗಿ ರುಚಿಕರವಾದ ಚಕ್ಲಿಯನ್ನು ಮಾಡಬಹುದೆಂದು ನೋಡೋಣ. ಈ ಚಕ್ಲಿ ಸಂಜೆಯ ಟೀ ಜೊತೆಗೆ ಸ್ನ್ಯಾಕ್ಸ್ ಆಗಿ ತಿನ್ನಲು ರುಚಿಕರವಾಗಿರುತ್ತದೆ. ನಾನು ಮಾಡಿದ ರೀತಿ ಮಾಡಿದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುತ್ತಾರೆ. ಹಾಗಾದರೆ ಮೊದಲು ಚಕ್ಲಿಯನ್ನು ಹೇಗೆ ರುಚಿಯಾಗಿ ತಯಾರಿಸಬಹುದೆಂದು ನೋಡೋಣ. ನಾನು ಇವತ್ತು ಅಕ್ಕಿ ಹಿಟ್ಟಿನ ಬದಲು ಅಕ್ಕಿಯಿಂದ ಚಕ್ಲಿಯನ್ನು ಮಾಡುತ್ತೇನೆ. ಮೊದಲಿಗೆ ಒಂದು ಬೌಲಿಗೆ ಅರ್ಧ ಕೆಜಿಯಷ್ಟು ಅಕ್ಕಿಯನ್ನು ಹಾಕೋಣ. ಅಕ್ಕಿಯನ್ನು ತೊಳೆದು ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡೋಣ. ನಾನು ಚಕ್ಕುಲಿಯನ್ನು ಮಾಡಲು ಒಂದು ಪರ್ಫೆಕ್ಟ್ ಟಿಪ್ಸ್ ಹೇಳಿಕೊಡ್ತೇನೆ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಅಕ್ಕಿಯನ್ನು ನೆನೆಸಿಟ್ಟು ಅರ್ಧ ಗಂಟೆ ಆಗಿದೆ. ಈಗ ರುಬ್ಬೋಣ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು ಈಗ 3 ಟೇಬಲ್ ಸ್ಪೂನ್ ಅಷ್ಟು ಕಪ್ಪು ಎಳ್ಳನ್ನು ತಗೊಂಡಿದ್ದೇನೆ. ಮತ್ತೆ ಅದರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ. ಇದನ್ನು ನೀವು ಡೈರೆಕ್ಟ್ ಹೀಗೇನೆ ಹಾಕ್ಬೋದು, ಆದರೆ ನಾನು ಇದನ್ನು ಸ್ವಲ್ಪ ಹುರಿದು ಹಾಕ್ತೇನೆ. ಇದರಿಂದ ಸ್ವಲ್ಪ ಚಕ್ಲಿಗೆ ಫ್ಲೇವರ್ ಬರುತ್ತದೆ. ಇದನ್ನು ಸ್ವಲ್ಪ ಹುರಿದುಕೊಳ್ಳೋಣ. ಹುರಿಯುವುದು ಯಾಕಂದರೆ ಇದರಿಂದ ಸ್ವಲ್ಪ ಫ್ಲೇವರ್ ಬರುತ್ತದೆ. ನೀವು ಇದನ್ನು ಡೈರೆಕ್ಟ್ ಕೂಡ ಹಾಕ್ಕೊಳ್ಬಹುದು. ಹುರಿದ ಜೀರಿಗೆ ಮತ್ತು ಕಪ್ಪು ಎಳ್ಳನ್ನು ಹಾಕೋಣ. ಈಗ ನಾನು ಇಲ್ಲಿ 100 ಗ್ರಾಮ್ ಆಗುವಷ್ಟು ಇಡೀ ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಹುರಿದುಕೊಳ್ಳೋಣ. ಇಡೀ ಉದ್ದಿನ ಬದಲು ಕಡಿ ಉದ್ದಿನ ಬೇಳೆ ಕೂಡ ಹಾಕಬಹುದು. ಈಗ ಮಿಕ್ಸಿ ಜಾರಿಗೆ ಉದ್ದಿನ ಬೇಳೆಯನ್ನು ಹಾಕಿ ರುಬ್ಬೋಣ. ಈಗ ಪುಡಿ ಮಾಡಿದ ಉದ್ದನ್ನು ಹಾಕೋಣ. ಈಗ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಸರಿ ಮಿಕ್ಸ್ ಮಾಡೋಣ. ಇದನ್ನು ಕಲಸಿದ ನಂತರ 10 ನಿಮಿಷ ಇಡೋಣ. ನಾನು ಇಲ್ಲಿ ಒಂದು ಬಾಳೆ ಎಲೆಯನ್ನು ತಗೊಂಡಿದ್ದೇನೆ. ಇದರ ಮೇಲೆ ಈಗ ಚಕ್ಕುಲಿಯನ್ನು ಮಾಡಿ ಇಡೋಣ.
ನಾನು ಈ ಡಿಸೈನ್ ಇರುವ ಚಕ್ಕುಲಿಯ ಪ್ಲೇಟನ್ನು ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಬೇಕು. ಈಗ ಚಕ್ಕುಲಿಯ ಪ್ಯಾಟರ್ನ್ ಅನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ಸ್ವಲ್ಪ ಬಾಳೆ ಎಲೆಗೆ ಕೂಡ ಎಣ್ಣೆಯನ್ನು ಸವರಿ. ಈಗ ಮಾಡಿಟ್ಟ ಚಕ್ಕುಲಿಯನ್ನು ಒಂದೊಂದಾಗಿ ಎಣ್ಣೆಗೆ ಹಾಕಬೇಕು. ಈಗ ಚಕ್ಕಲಿಯನ್ನು ಮಗಚಿ ಹಾಕ್ತಾ ಇರಬೇಕು, ಇಲ್ಲಾದ್ರೆ ಒಂದೊಂದು ಸೈಡ್ ಕಪ್ಪಾಗುತ್ತದೆ. ನಾನು ನಿಮಗೆ ಯಾವಾಗ ಒಂದು ಟಿಪ್ಸ್ ಹೇಳಿಕೊಡ್ತೇನೆ ಅಂತ ಹೇಳಿದ್ದೆ. ಅದು ಯಾವುದೆಂದರೆ, ಒಂದು 100 ಗ್ರಾಮ್ ಆಗುವಷ್ಟು ಕಡಲೆಬೇಳೆಯನ್ನು ತಗೊಂಡು ಇದನ್ನು ಸ್ವಲ್ಪ ಹುರಿದು ಇದನ್ನು ಪುಡಿ ಮಾಡಿ. ಕಡಲೆಬೇಳೆ ಹುರಿಯುವುದರಿಂದ ಇದನ್ನು ಪುಡಿ ಮಾಡಿಕೊಳ್ಳಲು ಸುಲಭವಾಗುತ್ತದೆ. ಈಗ ಕಡಲೆಬೇಳೆಯನ್ನು ರುಬ್ಬೋಣ. ನೀವು ಕಲಸಿದ ಹಿಟ್ಟು ನೀರಾದರೆ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕಿ.
ಆಗ ನಿಮ್ಮ ಚಕ್ಕುಲಿ ಪರ್ಫೆಕ್ಟ್ ಆಗಿ ಬರುತ್ತದೆ. ನೋಡಿ ಫ್ರೆಂಡ್ಸ್, ಚಕ್ಲಿ ಎಷ್ಟು ಒಳ್ಳೆಯದಾಗಿದೆ. ನೀವು ಕೂಡ ಮನೆಯಲ್ಲಿಯೇ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು ಫ್ರೆಂಡ್ಸ್.